ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಮಂಡ್ಯ ಜಿಲ್ಲೆಯ ದೊಡ್ಡ ಕೆರೆ ಜೊತೆಗೆ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ಕೆರೆಗಳಲ್ಲಿ ಒಂದಾದಂಥ ಸೂಳೆಕೆರೆ ಕಾಮಗಾರಿ ವಿಭಿನ್ನವಾಗಿ ನಡೀತಾ ಇದೆ. ಈ ಕಾಮಗಾರಿ ಬಗ್ಗೆ ನಾನು ಈಗ ಆಲ್ರೆಡಿ ಸಾಕಷ್ಟು ವರದಿಗಳನ್ನ ಮಾಡಿದ್ದೀನಿ. ಈಗ ಮತ್ತೊಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದೆ. ಅದೇನೆಂದರೆ, ಈ ಕಾಮಗಾರಿನ ಮದ್ದೂರು ಕ್ಷೇತ್ರದ ಶಾಸಕರು ಸನ್ಮಾನ್ಯ ಉದಯ್ ಅವರು ಯಾರಿಗೆ ವಹಿಸಿದಾರೋ, ಅದು ಯಾವ ಉದ್ದೇಶದಿಂದ ವಹಿಸಿದಾರೋ ಗೊತ್ತಿಲ್ಲ. ಅವರು ಮಣ್ಣನ್ನು ಲೂಟಿ ಮಾಡೋದು ಒಂದು ಕಡೆ ನಡೀತಿದೆ, ಮತ್ತೊಂದು ಕಡೆ ರೈತರನ್ನ ದೊಡ್ಡ ಸಮಸ್ಯೆಗೆ ಸಿಲುಕಿಸ್ತಿದ್ದಾರೆ. ಅದೇನು, ಯಾಕೆ, ಅವ್ರ ಉದ್ದೇಶ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಅದ್ರ ಬಗ್ಗೆ ಒಂದಿಬ್ಬರು ಮಾತನಾಡ್ತಾರೆ ರೈತರು, ಇಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥ ರೈತರು. ಅದನ್ನು ಕೇಳಿ. ನಮ್ಮ ಬೆಳೆಯ ಯಾವ ಥರ ಲಾಸ್ ಮಾಡೋರೆ ಅಂತ ಇವರು ಏಕೆ ಬಂದು ನಮಗೆ ನೋಟಿಸ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಬೆಳೆಯನ್ನು ಲಾಸ್ ಮಾಡಿ ಮರ ಎಲ್ಲ ಮುರಿದು ಗದ್ದೆಗಳನ್ನು ತಳ್ಳಿ ನಮ್ಮ ಬೆಳೆಯನ್ನು ಲಾಸ್ ಮಾಡೋರು. ಇದಕ್ಕೆ ಏನು ಪರಿಹಾರ ಮಾಡಿಕೊಡ್ತಾರೆ ನಮಗೆ? ಇಂಜಿನಿಯರ್ AW ಇನ್ನೊಬ್ಬರು ಬಂದು ನಮಗೆ ಇಲ್ಲಿ ಏನು ಪರಿಹಾರ ಕೊಡಬೇಕು, ಪರಿಹಾರ ಕೊಡಲಿ. ಅಲ್ಲಿ ಅದಕ್ಕೆ ಏನು ಸೂಕ್ತವಾದ ನಮ್ಗೆ ಏನು ಮಾಡ್ಕೊಡ್ಬೇಕು ಅದು ಮಾಡಿಕೊಡ್ಲಿ. ನಾವು ಅಲ್ಲಿ ಗಂಟೆ ಕೆಲಸ ಮಾಡೋಕೆ ಬಿಡಲ್ಲ. ಅಂದರೆ ಇದು ನಿಮ್ಮದೇ ಜಾಗನಾ ಅಥವಾ ಕೆರೆದ ಒತ್ತುವರಿ? ಇಲ್ಲಿ ಗಂಟೆ ನಮ್ಮದೇ ಅಂತ ತಿಳ್ಕೊಂಡಿದ್ದು. ನಿಮ್ಮ ಜಾಗ ಬಗ್ಗೆ ನಮಗೆ ನೋಟಿಸ್ ಪಾಟಿಸ ಕೊಟ್ಟಿದ್ರೆ ನಮ್ಮ ಬೆಳೆ ಕಟ್ಕೊಂಡು ನಾವು ಗದ್ದೆ ಖಾಲಿ ಮಾಡ್ಕೊಡುವ. ಹೇಗೆ ಒಂದು ಎತ್ತಾಕಿ ಹಿಂಗೆ ಮಾಡೋರೆ. ಎಷ್ಟು ಮರ ಕಡ್ದು ತೆಗ್ದಾಕಿದಾರು? ಮರ ಸರ್ ಒಂದು 5-6 ಮರ ಎಲ್ಲ ಕಡ್ದು ತಳ್ಳವ್ರೆ ಸರ್. ಮರ ಹೆಂಗಾರ ಕಡ್ಕಲಿ, ನಮ್ಮ ಮರದ ಬಗ್ಗೆ ಎಲ್ಲ ಮರ ಹೆಂಗಾರು ಹೋಗ್ತವೆ. ಈಗ ಬೆಳೆದ್ರೆ ಬೆಳೆ ಲಾಸ್ ಆಯ್ತಲ್ಲ ನಮ್ಗೆ. ನೋಡಿ ನಮ್ಮ ಬೆಳೆಗಳೆಲ್ಲ ಹೆಂಗ್ ಲಾಸ್ ಮಾಡಿ ಕಡಿಬೇಕಾದ ಕಬ್ಬಿದು ಅಲ್ಲ. ಒಂದು ಮೂಟೆ ಉಪ್ಪಿಗೆ 2200 ರೂಪಾಯಿ 800 ರೂಪಾಯಿ ಗಂಟೆ ಆಗೈತೆ ರೇಟು. ಹಾಕಿ ಬೆಳೆ ಬೆಳೆದು ನಮ್ಮ ದೊಡ್ಡ ಕಾಲಿ ನೀರು ಹೊಡೆದು ಎಲ್ಲ ಮಾಡಿ ನೋಡಿ ನಮ್ಮ ಬೆಳೆಗಳೆಲ್ಲ ಹೆಂಗೆ ಲಾಸ್ ಆಗಿದೆ. ಎಲ್ಲಿ ಗಂಟೆ ತಳ್ಳವ್ರೆ ನೋಡಿ, ಬೆಳೆ ಎಲ್ಲ ಹೆಂಗೆ ಲಾಸ್ ಮಾಡೋರು ನೋಡಿ. ಅಲ್ಲಿ ಗಂಟೆ ಬರ್ತಿದ್ರು ತಗೊಳ್ಳಿ ಜಮೀನ, ನಮ್ಮ ಕಬ್ಬು ಕಡಿತ ಬಿಟ್ಕೊಟ್ಬಿಡುವ ಜಾಗ ಅವ್ರಿಗೆ. ನಮ್ದು ಅಲ್ಲಿ ಗಂಟೆ ಆಗಬೇಕನಪ್ಪ ಜಾಗ ಅಂತಿದ್ವು. ಒಂದು ಬುಡಕ್ಕೆ ರೆಡಿ ಆಗಿದ್ದು ನಮ್ಮ ಬೆಳೆ ಕಡ್ಕೊಂಡು. ಯಾವತ್ತು ಮಾಡಿದ್ದು ಸರ್? ಇವತ್ತು ಮಾಡಿರೋದು. ಈ ಮಧ್ಯಾಹ್ನ 11 ಗಂಟೆ ಮೇಲೆ ಮಾಡಿರೋದು ಸರ್ ಇದು. ನೀವು ಯಾರು ಇರಲಿಲ್ವಾಗ? ಯಾರು ಇರಲಿಲ್ಲ. ಕುಳಿಗೆಲ್ಲ ಒಂದು ತಿತ್ತಿತ್ತು, ನಮ್ಮ ಸಂಬಂಧಿಕರದು ಎಲ್ಲ ತಿತ್ತಿ, ನಮ್ಮ ಮನೆಯವರೆಲ್ಲ ತಿತ್ತಿ ಕೊಟ್ಟಾಗಿದ್ದು. ಫಸ್ಟ್ ಇನ್ನೇ ಕಟ್ಟಾಕ್ತಿವಿ, ಕಟ್ಟಾಕ್ಬಿಟ್ಟು ಹಿಂಗ್ ಕಟ್ಟಾಕವ್ರೆ ಅಂತ ನೀವು ಹೋಗ್ಲಿ ಇಲ್ಲಿ ಫೋಟೋ ಕೊಡು, ಅವ್ರು ಕಳಿಸ್ತೀನಿ. ಕಟ್ಟಾಕಿರಿ ನಾನು ಬಿಡ್ಸ್ಕೊಂತ ನೀನು ಹೇಳು. ಅವಾಗ್ಲಷ್ಟೇ ಬೇಗ ಬರೋದಿಲ್ಲ. ಈ ಸಮಾಜದಲ್ಲಿ ಹಂಗೆ ಆಗೋದು. ಈಗ ನಾವು ಒಳ್ಳೆ ತಂದಲ್ಲಿ ಬೆಲೆ ಇಲ್ಲ. ನೀವು ನೀಟಾಗಿ ಮಾತಾಡಿದ್ರೆ ಮತ್ತೆ ಇನ್ನೇರ್ ತಗೋದ್ರಿ ಕಾಯಿನ? ಊಟ ತರಕ್ಕೆ ಎಷ್ಟೊತ್ತಿಗೆ ಹೋದ್ರಿ? 12ವರೆಗೆ ಹೋದ್ವಿ. ಎಷ್ಟೊತ್ತಿಗೆ ತಂದ್ರಿ? ನಾನು ಬಂದಾಗ 2 ಗಂಟೆ ಸಾಹೇಬ್ರಿಗೆ ಆಫೀಸ್ಗೆ ಕೊಟ್ಬಿಟ್ಟು ಆಮೇಲೆ ನೀರ ಪಾಯಿಂಟ್ಗೆ ಇಲ್ಲ ಹೋಗ್ಲಿ. ಅದೇ ಡ್ರೈವರ್ಗೆ ಹೇಳಕ್ಕಿಲ್ವಾ ಇದು ಇಲ್ಲಿ ಇಷ್ಟು ಮಾಡಬೇಕು ಏನು ಎತ್ತ ಅಂತ? ಕೇಳುವಂತ ಹೇಳಿದ್ದೆ ಅಷ್ಟೇ. ಕೇಳುವಂತ ನಾನು ಹೇಳಿದ್ದೆ. ನೋಡಿ ಸರ್, ಈ ಅವ್ಯವಸ್ಥೆನ ಸರ್ಕಾರಿ ಹಳ್ಳದ ಕೊಳ್ಳಗಳನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಈ ಅವ್ಯವಹಾರ ಮಾಡಿದ್ದಾರೆ. ಜಾಗ ಏನಿದೆ ಅದನ್ನ ನಾವು ಬಿಟ್ಕೊಡ್ತೀವಿ ಅಂತ ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟಿದೀವಿ. ನಿಮ್ ಜಾಗ ಎಷ್ಟಿದೆ ಅಷ್ಟನ್ನ ತಗೊಂಡೋಗಿ ಅಂತಾನು ನಾವು ಅವ್ರಿಗೆ ಹೇಳಿದೀವಿ. ಆದ್ರೂ ನಮ್ಗೆ ಯಾವುದೇ ಮಾಹಿತಿ ನೀಡದೆ ಬೆಳೆದಿರುವಂತ ಕಬ್ಬನ್ನು ಲಾಸ್ ಮಾಡಿ 10 ಕುಂಟೆ ಏನಿದೆ, ಈ ಫುಲ್ ಬೆಂಡೋರಿ ಏನಿದೆ 10 ಕುಂಟೆ ಜಮೀನಿಗೆ ಅಷ್ಟು ಕಬ್ಬನ್ನ ಒಂದು 4-5 ದಿನದಲ್ಲಿ ಕಡಿಯುವಂತ ಕಬ್ಬನ್ನ ಫುಲ್ ಎಲ್ಲ ಮಣ್ಣೆಲ್ಲ ಎತ್ತಾಕಿ ತೆಂಗಿನ ಮರ ಒಂದು 10 ತೆಂಗಿನ ಮರವನ್ನು ಲಾಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವ್ರಿಗೆ ನಾವು ಫೋನ್ ಮಾಡಿದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಕಂಪ್ನಿಗೆ ಹೇಳಿದ್ವಿ, ಕಂಪ್ನಿಯವರು ಏನೋ ಮಿಸ್ಟೇಕ್ ಮಾಡಿದ್ದಾರೆ, ಕಂಪ್ನಿಯವ್ರ ಹತ್ರ ಕೇಳ್ಕೊಳ್ಳಿ ಅಂತ ಸಂಬಂಧಪಟ್ಟ ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಯಾವ ರೀತಿ, ಇದಕ್ಕೆ ಯಾರ ಹತ್ರ ನಾವು ಕೇಳಬೇಕು? ಈಗ ಸಂಬಂಧಪಟ್ಟಂತ MLAಗಳು ಏನು ಮಾಡ್ತಾ ಇದ್ದಾರೆ? ಹಾಗಾದ್ರೆ ರೈತರು ಅಂದ್ರೆ ಬೆಲೆನೇ ಇಲ್ವಾ? ರೈತರು ಜಮೀನು ಅಂದ್ರೆ ಹೆಂಗಂದ್ರೆ ಹಂಗೆ ಎತ್ತಾಕೊಂಡು ಹೋಗ್ಬೇಕಾ? ಈಗ ಸುತ್ತ ಎತ್ತಾಕಿದ್ದಾರೆ, ನಾವೇನು ಬಿಟ್ಕೊಡ್ತಿಲ್ಲ ಅಂತ ಹೇಳ್ತಿಲ್ಲ. ಸರ್ಕಾರಿ ಜಮೀನು ಅವ್ರು ಏನಿದೆ ಅವ್ರು ಒತ್ತುವರಿದೆ ಕ್ಲಿಯರ್ ಮಾಡ್ಕೊಂಡು ಹೋಗ್ಲಿ. ಬಟ್ ನಮ್ಮ ಸ್ವಂತ ಜಮೀನು ಮತ್ತೆ ನಾವು ಕಬ್ಬು ಬೆಳೆದ್ರೆ ಅಟ್ಲೀಸ್ಟ್ 1 ದಿನ ಟೈಮ್ ಕೊಟ್ಟಿದ್ರೆ ನಾವು ಕಬ್ಬನ್ನ ಕಟಾವು ಮಾಡ್ಕೊಳಕ್ ಆಗ್ತಾ ಇತ್ತು. 12 ತಿಂಗಳು ಕಬ್ಬು ಬೆಳೆದಕ್ಕೆ ಅಷ್ಟೇ ಎಷ್ಟಿದೆ ಅಂತ ಗೊತ್ತಿದೆ. ಒಂದು ಮೂಟೆ ಉಪ್ಪಿಂಡಿ ತರಬೇಕಾದ್ರೆ 1500 ರೂಪಾಯಿ ಹಾಕ್ಬೇಕು ನಾವು. ಆ 1500 ರೂಪಾಯಿ ಉಪ್ಪಿಂಡಿ ಬೆಳೆದಿರುವಂತ ಕಬ್ಬನ್ನ 10 ನಿಮಿಷದಲ್ಲಿ ಬಂದಿರು JCB ತಂದು ಈ ತರ ಲಾಸ್ ಮಾಡಿದಾರೆ. ಇವ್ರಿಗೆ ರೈಟ್ಸ್ ಕೊಟ್ಟಿದ್ದು ಯಾರು? ನಮ್ಮ ಕ್ಷೇತ್ರದ MLA ಏನ್ ಮಾಡ್ತಾ ಇದ್ದಾರೆ? ಇವೆಲ್ಲ ಕಣ್ಗಾಣಲ್ವಾ ಅವ್ರಿಗೆ? ಬರೀ ವೋಟಿಂಗ್ ಮಾತ್ರ ಬರ್ಬೇಕಾದಾಗ ರೈತರ ಪರ ಇದ್ದೀನಿ, ರೈತರಿಗೆ ಅದು ಕೊಡ್ತಾ ಇದೀನಿ, ಇದು ಕೊಡ್ತೀನಿ ಅಂತಾರೆ. ಇವಾಗ ಈ ತರ ಲಾಸ್ ಆದಾಗ ರೈತರಿಗೆ ಯಾರು ಕೊಡ್ತಾರೆ? ಈಗ ಯಾರಿಗೆ ಫೋನ್ ಮಾಡಿದ್ರು ಮಧ್ಯಾಹ್ನ 12 ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೀವಿ, ಯಾರು ಫೋನ್ ಪಿಕ್ ಮಾಡ್ತಿಲ್ಲ. ಅವ್ರ ಮೇಲೆ ಇವ್ರು ಹೇಳ್ತಿದ್ದಾರೆ, ಇವ್ರ ಮೇಲೆ ಅವ್ರು ಹೇಳ್ತಿದ್ದಾರೆ. ಕಂಪ್ನಿಯವ್ರು ಬೇಕಂತಾರೆ, ಕಂಪ್ನಿಯವ್ರು ಕೇಳಿದ್ರೆ ನನಗೋದಕ್ಕೂ ಸಂಬಂಧ ಇಲ್ಲ, JCB ಹುಡುಗ ಮಾಡಿದಾನಂತಾರೆ. JCB ಹುಡುಗ ಹೊಟ್ಟೆಪಾಡಿಗೆ ಉತ್ತರ ಪ್ರದೇಶದಿಂದ ದಕ್ಷಿಣ ಕರ್ನಾಟಕಕ್ಕೆ ಬಂದಿರೋದು. ಅವನಿಗೆ ನಮ್ಮ ಲ್ಯಾಂಗ್ವೇಜೇ ಅರ್ಥ ಆಗಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ನಾವು ಯಾರನ್ನು ಕೇಳ್ಬೇಕು ಇವಾಗ ಇಲ್ಲಿ? ಇದಕ್ಕೆ ಪರಿಹಾರ ಯಾರು ಕೊಡ್ತಾರೆ ನಮಗೆ?
ಆದಷ್ಟು ಇದಕ್ಕೆ ಪರಿಹಾರ ಕೊಡಿಸ್ಕೊಳ್ಳಿ ಅಂತ ನಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ JCB ಡ್ರೈವರ್ ಇದ್ದಾನ ಇಲ್ಲಿ? ಶಿವಣ್ಣ ಹೇಳಿದ್ದಾ? ಸರಿ, ಈಗ ಎಷ್ಟು ಗಂಟೆಗೆ ಬರ್ತೀರಾ? ಬನ್ನಿ ಸರ್. ನೀವು ಯಾರ್ಯಾರು ಬರ್ತಾ ಇದ್ದೀರಾ? ಅಲ್ಲ, ನಾವು 12 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀವಿ ಸರ್. ಅಲ್ಲ, ನಾವೇ ಪಿಕ್ ಮಾಡಿ ಅಂತಂದ್ರೆ ನಾವೇ ಬಂದು ಪಿಕ್ ಮಾಡ್ತೀನಿ. ನಿಮ್ನ ಕಾರ್ ಕಳ್ಸಿ ಅಂದ್ರೆ ಕಳಿಸ್ಕೊಡ್ತೀನಿ. ಕಾರ್ ಕಳ್ಸಿ ಅಂದ್ರೂ ಕಳಿಸ್ತೀನಿ. ಎಲ್ಲಿ ಪಿಕ್ ಮಾಡ್ಬೇಕಾ? ಮದ್ದೂರ, ಮಂಡ್ಯನ, ಎಲ್ಲಿ ಅಂತ ಹೇಳಿ. ಅಷ್ಟೊಂದು 10 ಕುಂಟೆ ಕಪ್ನ ಕಡಿಯುವಂತ ಕಪ್ನ ಲಾಸ್ಟ್ ಮಾಡ್ಬಿಟ್ಟು ಏನಾಗಿದೆ ಅಂತ ಕೇಳಿದ್ರೆ ಸರ್ ನೀವು ಏನ್ ಅಲ್ಲ ಮಾಡಿಸಿ ಎಷ್ಟು ಗಂಟೆಗೆ ಬರ್ತೀರಿ ಅಂತ ಕೇಳ್ತಾ ಇದ್ದೀನಿ ಸರ್, ಅಷ್ಟೇ. ನಾನು ಹಂಗ್ ಮಾತಾಡ್ತೀರಿ ಅಂತಂದ್ರೆ 10 ಕುಂಟೆ ಕಪ್ ಲಾಸ್ ಮಾಡ್ಬಿಟ್ರೆ ಸುಮ್ಮನೆ ಇರ್ತೀರಾ? ನಿಮ್ಮ ಮನೆಗೆ ಬಂದು ಯಾರೋ ನಿಮ್ಮ ಮಗುನ ನಿಮ್ಮ ಫ್ಯಾಮಿಲಿಗೆ ಚಾಕುವಾಗಿ ಸಾಯಿಸ್ಬಿಟ್ರೆ ಸುಮ್ಮನೆ ಬಿಡ್ತೀರಾ? ನೀವು ಕೋಪ ಬರಲ್ವಾ? ಮತ್ತೆ ಅಲ್ಲಿ ಚಾಕುವಾಗ ಕೆಲಸನೇ ಮಾಡಿರ ಸರ್. ನೀವೇನು ಅಷ್ಟೊಂದು ಬೇಗ ಹೇಳ್ಬಿಟ್ರಲ್ಲ, ಯಾಕೆ ಅಷ್ಟೊಂದು ಮಾಡ್ತೀರಿ ಅಂತ. ಹಂಗೆ ನಮ್ಮ ಈಗ 10 ಕುಂಟೆ ಕಪ್ನ ಲಾಸ್ಟ್ ಮಾಡಿರೋದು ಸರ್. ಈಗ ಸಂಬಂಧಪಟ್ಟ ಯಾರ ಹತ್ರ ಮಾತಾಡ್ಬೇಕು? ನಾನು ಅದನ್ನ ಹೇಳಿ ಸರ್. ಈ ಇಶ್ಯೂ ಆಗಿ ಯಾರ ಹತ್ರ ಮಾತಾಡ್ಬೇಕು? ಇನ್ಚಾರ್ಜ್ ಯಾರು? ಇನ್ಚಾರ್ಜ್ ಯಾರು ಸರ್? ಮತ್ತೆ ಈಗ JCB ಓನರ್ ಹಂಗಾರೆ JCB ಒಳಗಡೆ ಬಿಟ್ಟರು ಯಾರು? ಓಕೆ, ಹಾಂ. ಮತ್ತೆ ನಿಮ್ಗೆ ಯಾರು ಡೈರೆಕ್ಷನ್ ಇಲ್ದೇನೆ ಸುಮ್ಮನೆ ಮರ ಕಿತ್ತಾಕ್ತಾನ ಅವನು JCB ಊಟ. ಓಕೆ, ಯಾರೋ ನಿಂತ್ಕ ಮಾಡ್ಸಿಲ್ಲ ಅಂದ್ರೆ ಈಗ ಫುಲ್ ಲಾಸ್ ಮಾಡೋದಾ? ನಿಂತ್ಕ ಮಾಡ್ಸೋರು ಯಾರು? ನಿಮ್ ಅವ್ರು ಮಾಡಿಸ್ಬೇಕಲ್ರಿ ಶಿವಣ್ಣವ್ರು. ಅವ್ರು ಯಾಕೆ ಮಾಡ್ಸಿಲ್ಲ ಅಂತ ಕೇಳ್ತಾ ಇರೋದು ನನ್ನ ಕ್ವಶನ್. ಈಗ ಎಷ್ಟು ಗಂಟೆಗೆ ಬರ್ತೀರಾ ಹೇಳಿ ಸರ್? ನೋಡಿ, ಈ ತರ ಆನ್ಸರ್ ಮಾಡ್ತಾ ಇದ್ದಾರೆ. ನಾವು ಈ ಒತ್ತುವರಿನ ತೆರವುಗೊಳಿಸಿ ತೊಂದರೆ ಇಲ್ಲ, ಅಬ್ಜೆಕ್ಷನ್ ಇಲ್ಲ. ಮುಂದಿನ ಪೀಳಿಗೆಗೆ ಅವರು ಉತ್ತಮವಾದ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ MLA ಅವರು, ಅದಕ್ಕೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಆದ್ರೆ ರೈತರಿಗೆ ತೊಂದರೆ ಕೊಟ್ಕೊಂಡು ಈ ತರ ಅಭಿವೃದ್ಧಿ ಕೆಲಸ ಮಾಡ್ಬೇಕಂತ ಅವಶ್ಯಕತೆ ಏನಿಲ್ಲ. ರೈತರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಇವತ್ತು ನೀರಿಲ್ದೇ ಇರುವಂತ ಕಾಲದಲ್ಲಿ ಈ ತರ ಬೆಳೆ ಬೆಳೆಯೋದೇ ತುಂಬಾ ಕಷ್ಟ. ಆದ್ರೆ ನನ್ನೊಬ್ಬಂದು ಸಮಸ್ಯೆ ಇಲ್ಲ, ಇಡೀ ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲಾರ್ದು ಸಮಸ್ಯೆ ಆಗಿದೆ. ಯಾರು ಎಷ್ಟೇ ರಿಪೋರ್ಟಿಂಗ್ ಮಾಡಿದ್ರು MLA ಇಲ್ಲಿವರೆಗೂ ಒಂದು ರೆಸ್ಪಾನ್ಸ್ ಕೂಡ ಕೊಟ್ಟಿಲ್ಲ. ಅವ್ರು AC ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ನಾನು ಹೇಳಿದೀನಿ ಅಂತ. ಆದ್ರೆ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಬಂದು ಒಂದು 4-6 ವಿಸಿಟ್ ಮಾಡಿದಾಗಲೇ ಇಲ್ಲಿ ನಿಜ ಸತ್ಯತೆ ಏನಂತ ಗೊತ್ತಾಗುತ್ತೆ. ಯಾವ ರೀತಿ ಕೆಲಸ ನಡೀತೈತೆ, ಏನು ಒತ್ತುವರಿ ಆಗ್ತೈತೆ, ಏನು ರಿಯಾಲಿಟಿ, ಏನು ವರ್ಕ್ ಮಾಡ್ತಾ ಇದ್ದಾರೆ. ಗ್ರೌಂಡ್ ರಿಪೋರ್ಟ್ ಯಾರು ಏನು ಹೇಳಿದ್ರು ಕೇಳಕ್ ರೆಡಿ ಇಲ್ಲ. ಯಾರ್ದೋ JCB ಅವ್ರು ಬರ್ತಾರೆ, ಯಾರೋ ಏನೋ ಹಾಕ್ತಾರೆ, ಯಾರೋ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಏನೂ ಮಾಡ್ತಿಲ್ಲ. ಬಟ್ MLA ಅವ್ರು ಹೇಳ್ತಾ ಇದ್ದಾರೆ ನಾನೆಲ್ಲ ಹೇಳಿದೀನಿ, ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಅಂತ ಹೇಳ್ತಾರೆ. ನಿಮ್ಮ AC ರೂಮಲ್ಲಿ ನೀವು ನಡೀತಾ ಇದೆ, ಬಟ್ ಗ್ರೌಂಡ್ ರಿಪೋರ್ಟ್ ಇಲ್ಲಿ ಯಾರು ಎಷ್ಟು ಮಾಧ್ಯಮಗಳಲ್ಲಿ ಎಲ್ಲಾ ಪ್ರಸಾರ ಆಗ್ತಾ ಇದೆ. ಇಲ್ಲಿ ಅನ್ಯಾಯ ನಡೀತಾ ಇದೆ, ಇಲ್ಲಿ ಮಣ್ಣು ಈ ತರ ಆಗ್ತಾ ಇದೆ, ಇಲ್ಲಿ ಒತ್ತುವರಿ ಕರೆಕ್ಟಾಗಿ ಮಾಡ್ತಿಲ್ಲ, ಒತ್ತುವರಿ ತರ ನೀಟಾಗಿ ಆಗ್ತಿಲ್ಲ, ಅನ್ಯಾಯ ಆಗ್ತಿದೆ, ರೈತರಿಗೆ ಅನ್ಯಾಯ ಆಗ್ತಿದೆ. ಇಲ್ಲಿವರೆಗೂ ಪರಿಹಾರ ಸಿಕ್ಕಿಲ್ಲ. ಅಟ್ಲೀಸ್ಟ್ ಇವಾಗಲಾದ್ರೂ ಇನ್ಮೆಂಜ್ ಎಚ್ಚೆತ್ತು MLA ಅವರು ಇದಕ್ಕೆ ಸರಿಯಾದ ಪರಿಹಾರ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಅಂದ್ರೆ ಇದುವರೆಗೂ ಒಂದ್ಸಲ ವಿಸಿಟ್ ಮಾಡಿಲ್ವಾ MLA ಎಲ್ಲಿಗೂ? ಖಂಡಿತವಾಗ್ಲೂ ಇಲ್ಲಿವರೆಗೂ ಒಂದ್ಸಲ ವಿಸಿಟ್ ಮಾಡಿಲ್ಲ ಅವರು. ಅಂದ್ರೆ ಅಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ ಅಷ್ಟೇ, ನಾನು ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಅಂತ. ಒಂದು ಸುತ್ತ 4 ಹಳ್ಳಿ ಕೂಡಿ ಒಂದು ಕೆರೆ ಸುತ್ತ ಆವರಿಸ್ಕೊಂಡಿದೆ. ಬಟ್ ಒಂದು ವಿಸಿಟ್ ಅಲ್ಲಿ ಸುತ್ತ ಬಂದು ಅವ್ರು ಪ್ರಾಕ್ಟಿಕಲ್ ಆಗಿ ಎಲ್ಲಿ ನೋಡಿದ್ದಾರೆ? ಇಲ್ಲಿ ಯಾವತ್ತೂ ನೋಡಿಲ್ಲ. ಯಾವುದೋ ಇನಾಗ್ರೇಷನ್ಗೆ ಒಂದು ಕೆರೆ ಒಳಗಡೆ ಒಂದು ಟೆಂಟ್ ಹಾಕಿ ಒಂದು ಫಂಕ್ಷನ್ ಮಾಡಿ ಒಂದು ಬಾಡೂಟ ಮಾಡಿ ಅಲ್ಲಿ ಫಂಕ್ಷನ್ ಮಾಡ್ಕೊಂಡು ಹೊರಟೋದು ಬಿಟ್ರೆ ಸುತ್ತ ಒಂದು ಏರಿಯಾ ಸುತ್ತ ಎಲ್ಲಿ ಬಂದಿದ್ದಾರೆ, ಏನ್ ನಡೀತೈತೆ, ವರ್ಕ್ ಹೆಂಗ್ ನಡೀತೈತೆ, ಅದ್ರ ಬಗ್ಗೆ ಯಾವತ್ತೂ ಏನು ಬಂದು ನೋಡಿಲ್ಲ. ವಿಡಿಯೋಗಳಲ್ಲಿ ಮೀಡಿಯಾಗಳಲ್ಲಿ ಪ್ರಸಾರ ಆದ್ರೂ ಅದ್ರ ಬಗ್ಗೆ ಕೇರು ಮಾಡಲ್ಲ. ಎಲ್ಲ ಇಂಜಿನಿಯರ್ಗೆ ಹೇಳಿದ್ರೆ ಹೇಳಿದ್ರೆ ಅವ್ರಿಗೆ ಇನ್ನೊಬ್ರು JE ಅಂತ ಹೇಳ್ತಾರೆ. ಮಧ್ಯಾಹ್ನ 12 ಗಂಟೆಯಿಂದ ಫಾಲೋ ಅಪ್ ಮಾಡ್ತಾ ಇದೀವಿ ನಾವು ಇದೇ ಕೆಲಸಕ್ಕೋಸ್ಕರ. ಇಲ್ಲಿವರೆಗೂ ಆನ್ಸರ್ ಮಾಡಿಲ್ಲ. ನಿಮ್ಮ MP ಅವರು ಕುಮಾರಸ್ವಾಮಿ ನಾವು MP ಅವರು ಫಸ್ಟ್ ಲೆವೆಲ್ ಇಂದ ಹೋಗ್ತಾ ಇದೀವಿ. ನೆಕ್ಸ್ಟ್ ಇವ್ರು ಆಗ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಅಲ್ಲ, ಮುಗ್ದೋದ್ಮೇಲೆ ಏನ್ ಮಾಡ್ತೀರಿ? ಹೋಗ್ಬಿಟ್ಟು ಮುಗ್ದೋದ್ರೆ ಏನ್ ಮಾಡಕ್ಕಾಗಲ್ಲ ಗುರುಗಳೇ. ಮುಗ್ದೋದ್ಮೇಲೆ ನೆಕ್ಸ್ಟ್ ಹೋಗ್ಲೇಬೇಕಲ್ಲ, ಪರಿಹಾರ ಏನಾದ್ರು ಬೇಕಲ್ಲ ರೈತ. ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ರೈತ. ಇವತ್ತು ರೈತರು ನೈಟ್ ಆತ್ಮಹತ್ಯೆ ಮಾಡ್ಕೊಳ್ಬೇಕಷ್ಟೇ. ಯಾಕೆ ಬೆಳೆದ್ರು ಕಬ್ಬು ಹೋಗಿದೆಯಲ್ಲ, 1 ವರ್ಷದಿಂದ ಕಷ್ಟಪಟ್ಟು ಬೆಳೆದಿದ್ದಾನೆ ಅವನು. ಇವತ್ತು ನೈಟ್ ಆತ್ಮಹತ್ಯೆ ಮಾಡ್ಕ ಈ ಸಾವಿಗೆ ಏನಾರ ನೇರ ಹೊಣೆ ಅಂತಂದ್ರೆ ಈ ಕ್ಷೇತ್ರದ MLAನೇ. ಇವತ್ತೇನಾದ್ರು ನನ್ನ ತಂದೆನೇ ಇರ್ಬೋದು, ನನ್ನ ತಂದೆ ಬೆಳೆದಿರುವಂತ ಕಬ್ಬಿದು. ಇವತ್ತೇನಾದ್ರು ನನ್ನ ತಂದೆ ಸೂಸೈಡ್ ಮಾಡ್ಕೊ ಸತ್ರೆ ನೇರವಾಗಿ ಹೊಣೆ ನಾನು MLAನೇ ಮಾಡೋದು. A1 ಪಾರ್ಟಿನ ಅವರನ್ನೇ ಮಾಡೋದು ನಾನು. ಯಾಕೆಂದ್ರೆ ಇಲ್ಲಿವರೆಗೂ ಮಧ್ಯಾಹ್ನದಿಂದ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಒಬ್ಬ ಇಂಜಿನಿಯರ್ ಬಂದಿಲ್ಲ, ಒಬ್ಬ ಸರ್ವೇರ್ ಬಂದಿಲ್ಲ,
ಒಬ್ಬ ಕಂಪನಿ ಓನರ್ ಕೂಡ ಬಂದಿಲ್ಲ, ಫೋನ್ ರೆಸ್ಪಾಂಡ್ ಮಾಡ್ತಿಲ್ಲ. ಬರ್ತಿದ್ದೀವಿ. ನಾನೊಬ್ಬನ ಸಮಸ್ಯೆ ಇಲ್ಲ ಗುರುಗಳೇ, ನಾನೊಬ್ಬನ ಸಮಸ್ಯೆ ಇಲ್ಲ, ಇಡೀ ರೈತರ ಸಮಸ್ಯೆಗಳು ಹೇಗೆಂದ್ರಾಗ ವರ್ಕ್ ಮಾಡ್ಕೊಂಡು ಹೋಗೋದು. ಯಾರು ಇರ್ತಾರೋ ಇಲ್ವಾ ಒಂದು ನೋಟಿಫಿಕೇಶನ್ ಕೊಡಿ, ಅಟ್ಲೀಸ್ಟ್ ಒತ್ತುವರಿ ತೆರವುಗೊಳಿಸ್ಬೇಕಾ? ಲಿಖಿತವಾಗಿ ಏನಾದ್ರು ಒಂದು ನೋಟಿಫಿಕೇಶನ್ ಕೊಡ್ತಾ ಇದ್ದಾರಾ, ನೋಟಿಸ್ ಕೊಟ್ಟಿದ್ದಾರಾ, ಓರಲ್ಲಿ ಕೊಟ್ಟಿದ್ದಾರಾ? ಪೇಪರ್ಲಂತೂ ಇಲ್ವೇ ಇಲ್ಲ. ಅಟ್ಲೀಸ್ಟ್ ಓರಲ್ಲಿ ಯಾರಾದ್ರೂ ಹೇಳ್ಬೋದಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಇದೆ. ಇಂಥ ಊರಲ್ಲಿ ಇಂಥ ಕೆಲಸಗಳನ್ನು ಇವತ್ತಿಂದ ಕಾರ್ಯಾರಂಭ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ರೈತರು ಅಲ್ಲಿ ಬಂದು ನೀವು ಭಾಗವಹಿಸಿ, ನಿಮ್ದು ಏನಿದೆ ನೋಡ್ಕೊಳ್ಳಿ, ನಿಮ್ಮ RTCಗಳು ತಗೊಬನ್ನಿ, ನಾವು ಅಳತೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಯಾವುದೇ ಮಾಹಿತಿ ರೈತರಿಗೂ ಕೊಟ್ಟಿಲ್ಲ. ಏಕೆ ಬರೋದು, ನೈಟ್ ಬರೋದು, JCB ನುಗ್ಸೋದು, ಎತ್ತಾಕ್ಬಿಡೋದು, ಹೊರಟೋಗ್ಬಿಡೋದು. ಇಲ್ಲಿ ಕೆಳ ಅಧಿಕಾರಿಗಳು ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ. ಎಲ್ಲ ಗೊತ್ತಿರೋದು ಮೇಲಧಿಕಾರಿ ಸೂಚನೆ ಮೇರೆಗೆ ಕೆಳ ಅಧಿಕಾರಿಗಳು ಕೆಲಸ ಮಾಡೋದು. ಬಟ್ ಆದರೆ ಬಂದು ಕೇಳಿದ್ರೆ, ಯಾವುದೇ ಒಬ್ಬ ರೈತ ಬಂದು ಕೇಳಿದ್ರೆ ನನಗೇನು ಗೊತ್ತಿಲ್ಲ, JCB ಅವ್ರು ಮಾಡಿದ್ದಾರೆ, ಕಂಪ್ನಿಯವ್ರು ಮಾಡಿದ್ದಾರೆ. ಇಂಜಿನಿಯರೇ ಗೊತ್ತಿಲ್ಲ ಅಂತ ಹೇಳ್ತಾರ. ಇಂಜಿನಿಯರ್ ನಾವು ಕಂಪ್ನಿ ಮೇಲೆ ಹೇಳ್ತಾ ಇದ್ದಾರೆ. ಇವಾಗ ಬೆಳಿಗ್ಗೆಯಿಂದ ನಾವು ಕಂಪ್ನಿಗೆ ಇಷ್ಟು ಮಾರ್ಕಿಂಗ್ ಮಾಡ್ಕೊಟ್ಟಿದೀವಿ, ಅವ್ರು ಮಾಡಿದ್ದಾರೆ, ನೀವು ಕಂಪ್ನಿಯವ್ರ ಹತ್ರ ಮಾತಾಡ್ಕೊಳ್ಳಿ, ಕಂಪ್ನಿಯವ್ರು ಬಂದ್ರೆ ನಾವು ಇನ್ನು ಜಾಗಕ್ಕೆ ಬರ್ತೀವಿ, ಕಂಪ್ನಿಯವ್ರು ಬರೋವರೆಗೂ ನಾವು ಇಲ್ಲಿಗೆ ಬರೋದಿಲ್ಲ. ಹಾಗಾದ್ರೆ ಇವ್ರಿಗೆ ಸಂಬಂಧನೇ ಇಲ್ವಾ? ಕಂಪ್ನಿ ಕೊಟ್ರೆ ಮುಗೀತಾ? ಕಂಪ್ನಿ ಏನ್ ಬೇಕಾದ್ರೆ ಮಾಡ್ಬೋದಾ? ಕಂಪ್ನಿಗೆ ಹಾಗಾದ್ರೆ ಮಾರ್ಕೊಂಡ್ ಬಿಟ್ಟಿದಾರ ರೈತರ ಜಮೀನೆಲ್ಲ ಇವರು? ಇದು ಈ ನಡೀತಾ ಇರುವ ಅವ್ಯವಸ್ಥೆ. ಇದು ಈ ಅವ್ಯವಸ್ಥೆಗೆ ಅಟ್ಲೀಸ್ಟ್ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ಒಂದು ಅಂತ್ಯ ಕಾಣ್ಬೇಕು ನನಗೆ. ನಾನು ಒಬ್ಬನ ಸಮಸ್ಯೆ ಅಲ್ಲ, ನೂರಾರು ಜನದ ರೈತರ ಸಮಸ್ಯೆ ಇದೇ ಆಗಿದೆ, ಪ್ರತಿನಿತ್ಯ ಇದೇ ಆಗಿದೆ. ನೋಡೋದು ಯಾರು ಇಲ್ಲ ಅಂತಂದ್ರೆ JCB ಮುಗಿಸೋದು, ಆ ಬೆಳೆ ಏನಾದ್ರು ಇರಲಿ ಅದು ಲಾಸ್ ಮಾಡೋದು. ರೈತರು ಬೆಳೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು ತಾನೆ ನಿಮ್ಗೂ. ಅಲ್ಲಿ AC ರೂಮಲ್ಲಿ ಕೂತ್ಕೊಂಡು ರೈತರನ್ನ ಸಪೋರ್ಟ್ ಮಾಡ್ತೀನಿ, ರೈತರ ಬೆನ್ನಲ್ಲಿ ನಮ್ಮ ಜೊತೆ ಇರ್ತೀವಿ ಅಂತ ಹೇಳೋದು. ಇಲ್ಲಿ ಬಂದು ಈ ತರ ಕೆಲಸ ಮಾಡೋದು. ಯಾರ ಹತ್ರ ಪರಿಹಾರ ಕೇಳೋಣ ನಾವು? ಓಕೆ, ಎಲ್ಲ ಶಿವಣ್ಣ ಗೊತ್ತು, ನನಗೆ ಫೋನ್ ಮಾಡಬೇಡ ಅಂತಾನೆ, ಬೋರೇ ಬೇಡ, ಅದು ಯಾರು ಕರ್ಸೋ ಕ್ಲಿಯರ್ ಮಾಡ್ಕೊಂಡು ಯಾವ ಸಾಹೇಬಲ್ಲ ಇವ್ರಿಗೆ ಗೌರ್ಮೆಂಟ್ ಸಂಬಳ ತಿಂಗ ಬರುತ್ತೆ, ಹೇಳ್ತಾರೆ ಮನೆ ಕೊಡಿರೋದು. ನನಗೊತ್ತು ಸಂಬಂಧ ಇಲ್ಲ ಅಂತ ಕೇಳ್ತೇನೆ. ಬರ್ರಿ ನಾಳೆ ಸಂಬಂಧ ಬಂದಾಗ. ಅಲ್ಲ ಸ್ನೇಹಿತರೆ, ನೋಡಿ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಸೃಷ್ಟಿಯಾಗಿದೆ. ಏನಂತಂದರೆ, ಇಲ್ಲಿ ಒಂದು JCBನ ಕಳಿಸಿದ್ದಾರೆ, ಇಲ್ಲಿ ಇಷ್ಟನ್ನ ಮರಗಳನ್ನ ತೆಗೀರಿ ಅಥವಾ ಇಷ್ಟು ಜಮೀನನ್ನ ಏನೋ ಒಂದು ಒತ್ತುವರಿ ಆಗಿರೋದನ್ನ ತೆರವುಗೊಳಿಸಿ ಅಂತ JCB ಡ್ರೈವರ್ನ ಬಿಟ್ಟಿದ್ದಾರೆ. ಆತ ಜಾರ್ಖಂಡ್ನಿಂದ ಬಂದಿರೋಂಥ ವ್ಯಕ್ತಿ ಡ್ರೈವರ್. ಆತನಿಗೆ ಕನ್ನಡ ಬರಲ್ಲ, ಇವ್ರಿಗೆ ಹಿಂದಿ ಬರಲ್ಲ. ಏನೋ ಹೇಳ್ದ, ಯಾರೋ ಒಬ್ಬ ಸವಡೆಯನ್ನು ಬಿಟ್ಟಿದ್ರು, ಆತ ಏನು ಹೇಳ್ದ ಅದನ್ನು ಮಾಡಿ ಅವನು ಬಿಟ್ಟ. ಸಾಕಷ್ಟು ಕಬ್ಬು, ಕಡಿಯುವಂಥ ಕಬ್ಬು, ಕಷ್ಟಪಟ್ಟು ಬೆಳೆದಿದ್ದಂಥ ಕಬ್ಬನ್ನು ನಾಶ ಮಾಡಿಬಿಟ್ಬಿಟ್ಟ. ಆ ನಂತರದಲ್ಲಿ ರೈತರು ಬಂದರು, ಸಂಬಂಧಪಟ್ಟಂಥ ಇಂಜಿನಿಯರು, ಗುತ್ತಿಗೆದಾರ ಯಾರ್ಯಾರಿಗೂ ಕರೆ ಮಾಡ್ತಿದ್ದಾರೆ. ನಾನು ಈ ಸ್ಪಾಟಿಗೆ ಬಂದು ಕನಿಷ್ಠ ಒಂದು 3 hours ಆಯಿತು. ಅಂದರೆ ನಾನು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ 3 ಗಂಟೆ, ಇವಾಗ ಟೈಮು 6 ಗಂಟೆ ಆಗಿದೆ. ಆ ಸಂದರ್ಭದಿಂದ ಇನ್ನು 10 ನಿಮಿಷ ಬಂದೆ, ಇನ್ನು 1/4 ಗಂಟೆ ಬಂದೆ ಅಂತ ಇಂಜಿನಿಯರ್ಗಳಿಂದ ಹಿಡಿದು ಗುತ್ತಿಗೆದಾರನಿಂದ ಹಿಡಿದು ಪ್ರತಿಯೊಬ್ಬರು ಕತೆ ಹೇಳ್ತಿದ್ದಾರೆ. ಕಡೆಗೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಕೆಲವರೆಲ್ಲ ಮಾತನಾಡ್ತಿದ್ದಾರೆ. ಇದು ಯಾರಿಗೆ ಸಂಬಂಧಪಟ್ಟಿದ್ದು? ಇಲ್ಲಿ ಈ ಕಾಮಗಾರಿ ನಡೀತಿದೆಯಲ್ಲ, ಇದು ಯಾರಿಗೆ ಸಂಬಂಧಪಟ್ಟದ್ದು ಏನು ಅನ್ನೋದೇ ಒಂದು ದೊಡ್ಡ ಅನುಮಾನ. ಯಾಕೆಂದರೆ ಶಾಸಕ ಉದಯ ಅವರು ದೊಡ್ಡ ಕನಸಿನ ಕೂಸಿದು, ಸೂಳೆಕೆರೆಯನ್ನು ದೊಡ್ಡದಾಗಿ ಮಾಡಬೇಕು, ಏನೋ ಒಂದು ದೊಡ್ಡ ಪ್ರವಾಸಿ ತಾಣ ಮಾಡಬೇಕು ಅನ್ನೋಂಥ ಕನಸು ಕಟ್ಟಿದ್ದಾರೆ. ಆ ಕನಸು ಸಾಕಾರ ಆಗಲಿ, ಅದ್ರ ಬಗ್ಗೆ ಯಾರದೇ ಇಲ್ಲಿ ತಕರಾರಿಲ್ಲ. ಇಲ್ಲ ಸಾಕಷ್ಟು ರೈತರ ಜಮೀನು ಹೋಗಿದೆ, ಯಾರು ಕೂಡ ನಮ್ಮ ಜಮೀನು ಹೋಯ್ತು ಅಂತ ಕೇಸ್ ಹಾಕಿಲ್ಲ. ಕೆಲವರು ಒಂದಷ್ಟು ರೈತರು ಬಿಟ್ಟರೆ, ಇದ್ದಂಥ ನಮ್ಮ ಜಮೀನ ಕಿತ್ಕೊಂಡ್ರು ಅನ್ನೋವಂಥ ನೋವು ಬಿಟ್ಟರೆ ಯಾರು ಕೂಡ ಈಗಲೂ ನಮ್ಮದು ಹೋಗುತ್ತಾ ತಗೊಳ್ಳಿ ಅಂತಲೇ ಹೇಳ್ತಿದ್ದಾರೆ. ಆದರೂ ಕೂಡ ಇಲ್ಲಿ ಗುತ್ತಿಗೆದಾರರು ಜೊತೆಗೆ ಅಧಿಕಾರಿಗಳು, ಏನು ನೀರಾವರಿ ಇಲಾಖೆಯ ಅಧಿಕಾರಿಗಳಿದ್ದಾರೆ, ದೊಡ್ಡ ದಬ್ಬಾಳಿಕೆ ಮಾಡ್ತಿದ್ದಾರೆ ರೈತರ ಜೊತೆಯಲ್ಲಿ. ಇದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಶಾಸಕರು ಅಟ್ಲೀಸ್ಟ್ ಬಂದು ಅವತ್ತು ಇಲ್ಲಿ ಹೇಳಿದ್ರು, ಪ್ರಸನ್ನ ಅವರು ಅವತ್ತು ಬಂದು ಅಲ್ಲಿ ಗುದ್ಲಿ ಪೂಜೆ ಮಾಡಿ ಬಾಡೂಟ ಹಾಕ್ಸಿಟ್ಟು ಹೋಗಿದ್ದು ಬಿಟ್ಟರೆ, ಈ ಕೆರೆ ಹತ್ರ ಸುತ್ತಮುತ್ತ ಒಂದೇ ಒಂದು ಸುತ್ತ ಹಾಕಿಲ್ಲ ಅವರು. ಶಾಸಕರೇ, AC ರೂಮಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದಕ್ಕೂ ಗ್ರೌಂಡ್ ಲೆವೆಲ್ಗೆ ಹಿಡಿದು ರಾಜಕೀಯ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನು ನಾನು ಹೇಳ್ತಿಲ್ಲ,
ಒಬ್ಬ ಸಾಮಾನ್ಯ ಪ್ರಜೆ ಹೇಳಿದಂಥ ಮಾತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರಿಗೆ ತೊಂದರೆ ಆಗ್ತಿದೆ, ಏನೇನು ಆಗ್ತಿದೆ ಅನ್ನೋದನ್ನು ಗಮನಿಸಿ, ಸಮಸ್ಯೆನ ಬಗೆಹರಿಸುವಂಥ ಪ್ರಯತ್ನ ಮಾಡಿ. ನಾನು ಮಾಡಿದ್ದೇ ಸರಿ, ನಾನೇ ಸುಪ್ರೀಂ ಅನ್ನೋಂಥ ಏನು ಒಂದು ಭಾವನೆ ಇದೆ, ದಯವಿಟ್ಟು ಅದನ್ನು ಬಿಡಿ. ನಾನೇ ಸರಿ, ನಾನೇ ಎಲ್ಲದಕ್ಕೂ ಸುಪ್ರೀಂ ಅನ್ನೋಂಥ ಭಾವನೆ ಇಟ್ಕೊಂಡಂಥವರು ಎಷ್ಟೊಂದು ಜನ ನಾಶ ಆಗಿಬಿಟ್ಟಿದ್ದಾರೆ, ಸರ್ವನಾಶ ಆಗಿದ್ದಾರೆ. ಅದನ್ನು ನೆನಪಿಟ್ಕೊಳ್ಳಿ. ದಯವಿಟ್ಟು ಸಮಸ್ಯೆ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಂಡು ಕೆಲಸ ಮಾಡಿ. ನಿಮ್ಮ ಪಟಾಲ ಮೇಳದಂಥ ಮಾತುಗಳು ಅಥವಾ ಅಧಿಕಾರಿಗಳದ್ದು ಅಂತ ಹೇಳದಂಥ ಮಾತುಗಳೇ ಸತ್ಯ ಅನ್ನೋಂಥ ನಂಬಿಕೆನ ಬಿಟ್ಟು ಸ್ಥಳಕ್ಕೆ ಬಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಪರಿಹಾರವನ್ನು ಕಲ್ಪಿಸುವಂಥ ಕೆಲಸನ ಇನ್ನಾದರೂ ಮಾಡಿ. ಇದು ನಾನು ನಿಮಗೆ ಮಾಡ್ತಿರೋಂಥ ಮನವಿ. ನಾನು ನಿಮಗೆ 2-3 ವೀಡಿಯೋಗಳಲ್ಲಿ ಹೇಳಿದೆ, ಒಂದು ಕಾಮಗಾರಿ ಮಾಡಬೇಕಾದ್ರೆ ಒಂದು ಬೋರ್ಡ್ ಹಾಕ್ತಾರೆ. ಕನಿಷ್ಠ ನಿಮಗೆ ಆ ಬೋರ್ಡ್ ಹಾಕ್ಸುವಂಥ ಯೋಗ್ಯತೆ ಇಲ್ಲ ಅಂತಂದರೆ ನೀವು ಯಾವ ಸೀಮೆ ಕೆಲಸ ಮಾಡ್ತೀರ್ರಿ? ಹಾಂ, ಎಷ್ಟು ದುಡ್ಡು ಬಿಡುಗಡೆ ಆಗಿದೆ, ಎಷ್ಟು ಕೆಲಸ ಆಗ್ತಿದೆ, ಏನಂತ ಜನಕ್ಕೆ ಯಾರಿಗೂ ಮಾಹಿತಿಯೇ ಕೊಡದೆ ನೀವು ಕೆಲಸ ಮಾಡ್ತೀರಿ ಅಂತಂದರೆ ನಿಮ್ಮ ಉದ್ದೇಶ ಏನಂಗಾದ್ರೆ? ಇದನ್ನು ಮಾದರಿ ಕೆರೆ ಮಾಡೋದ ಅಥವಾ ದುಡ್ಡು ಮಾಡೋದ? ನಿಮ್ಮ ಉದ್ದೇಶ ಇಲ್ಲೇ ಡೌಟ್ ಬರ್ತಿದೆ. ಆ ಅನುಮಾನನ ಕ್ಲಿಯರ್ ಮಾಡೋದಕ್ಕೆ ಕೆಲಸ ಇನ್ನಾದರೂ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಈ ಸ್ಟೋರಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ಸ್ಟೋರಿನ ಜೊತೆಗೆ ನಮ್ಮ ಉಳಿದ ಎಲ್ಲ ಸ್ಟೋರಿಗಳನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಾವು ತಪ್ಪು ದಾರಿ ನಡೀತಿದ್ದೀವಿ ಅಂತ ಅನಿಸಿದ್ರೆ ತಿದ್ದಿ, ಸರಿಯಾಗಿ ನಡೀತಿದ್ದೀವಿ ಅಂತ ಅಂದರೆ ಬೆಂತಟ್ಟಿ ಪ್ರೋತ್ಸಾಹಿಸಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.